ನಮ್ಮ ಕೆ.ವಿ. ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ 7 ದಿವಸಗಳ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ 7 ದಿವಸಗಳ ಸಪ್ತಾಹ ಅಂದರೆ, 7 ದಿವಸ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಒಂದು ದಿವಸ ರಂಗೋಲಿ ಸ್ಪರ್ಧೆ, ಗಿಡ ನೆಡುವ ಕಾರ್ಯಕ್ರಮಗಳಾಗ್ಬೋದು, ಬಡ ಮಕ್ಕಳಿಗೆ, ಬಡ ಹೆಂಗಸರಿಗೆ ಸೀರೆ ಕೊಡೋದಾಗ್ಬೋದು, ಕಟ್ಟಡ ಕಾರ್ಮಿಕರಿಗೆ ಬ್ರೆಡ್ಡು ಹಣ್ಣು ಹಂಪಲಾಗ್ತದೆ. ಹೀಗೆ ನಾನಾ ಕಾರ್ಯಕ್ರಮಗಳು 7 ದಿವಸಗಳು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಮಾಡ್ತಾಯಿದ್ದೀವಿ ಅಂದರೆ, ಅವರು ಸುಮಾರು ವರ್ಷಗಳಿಂದ 2012ರಿಂದ ಹಿಡಿದು ಸುಮಾರು ಮೊನ್ನೆವರೆಗೂ ಸುಮಾರು ಸಾವಿರಾರು ರಕ್ತದಾನಿಗಳಾಗಿದ್ದು ರಕ್ತವನ್ನು ಸುಮಾರು ತೆಗೆದುಕೊಂಡು ಸುಮಾರು ಜನಕ್ಕೆ ಪ್ರಾಣ ಉಳಿಸಿದ್ದಾರೆ. ಮೊನ್ನೆ ತಾನೇ ಸುಮಾರು 2840 ಯೂನಿಟನ್ನು ಕಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಅಂದರೆ ಸುಮಾರು ಇಂಟು 3 ಅಂದರೆ ಸುಮಾರು ಜನಕ್ಕೆ, ಅಂದರೆ ಒಂದು ಯೂನಿಟ್ ತೆಗೆದರೆ 3 ಜನ ಬದುಕ್ತಾರೆ. ಈ ರೀತಿ ಲಕ್ಷಾಂತರ ಜನರಿಗೆ ಒಂದು ಜೀವವನ್ನು ಕೊಟ್ಟಂತಹ ನವೀನ್ ಕಿರಣ್ ಅವರು ಶಿಕ್ಷಣ ಪ್ರೇಮಿಗಳು, ಪರಿಸರ ಪ್ರೇಮಿಗಳು ಹಾಗೂ ಅನ್ನದಾತರಾದಂಥ ನವೀನ್ ಕಿರಣ್ ಅವರು ನಮ್ಮನ್ನೆಲ್ಲ ಕೆಲಸ ಮಾಡೋರು ಮತ್ತು ಜನತೆಗೆ ಕುಟುಂಬ ಅಂತ ಕರೀತಾರೆ. ಅವರಿಗೆ ನಾವು ಏನೋ ಧನ್ಯವಾದ ಹೇಳಬೇಕಂದ್ರೆ ಏನಿಲ್ಲ, ಅದ್ರ ನಾವು ಕಾರ್ಯಕ್ರಮಗಳ ಮುಖಾಂತರ ಅವರ ಹುಟ್ಟುಹಬ್ಬವನ್ನು 7 ದಿವಸ ದಸರಾ ಉತ್ಸವ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಸಹ ಜಿಲ್ಲಾದ್ಯಂತ ನಾನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವ್ರ ಗೌರವ ತೋರಿಸ್ಬೇಕಷ್ಟೇ. ಅದರಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವರ್ಷ ಹಮ್ಮಿಕೊಂಡ್ಬರ್ತಾಯಿದ್ದೀವಿ. ಈ ವರ್ಷ ಕೂಡ ನಿನ್ನೆ ರಂಗೋಲಿ ಸ್ಪರ್ಧೆಯಿಂದ ಗಣೇಶನ ಮುಂದೆ ಹಾಕಿ ಅವ್ರ ಬಹುಮಾನಗಳು ಕೊಟ್ಟು ಮಹಿಳೆಯರಿಗೆ ಅಲ್ಲಿಂದ ಪ್ರಾರಂಭ ಮಾಡಿ ಇನ್ನು 7 ದಿವಸಗಳ ಕಾಲ ಸತತವಾಗಿ ನಾವು ಮಾಡ್ತೀವಿ. ಇದಕ್ಕೆಲ್ಲ ಒಂದು ಸಹಕಾರ ಕೊಡ್ತಾಯಿದ್ದಾರೆ ಸಾರ್ವಜನಿಕರು ಎಲ್ಲರೂ ಕೂಡ. ನಮ್ಮ ಸಮಾನ ಮನಸ್ಕರಾಗ್ಬೋದು, ಪ್ರತಿಯೊಬ್ಬರು ಪತ್ರಕರ್ತರಾಗ್ಬೋದು, ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ. ಅದರಿಂದ ಇಂದಿನಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಈ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ, ಅವರ ಒಂದು ಸಾಧನೆಗಳನ್ನು ಜನರಿಗೆ ತಿಳಿಯಪಡಿಸೋದು. ಅವರು ಏನೇನು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ, ಜನರಿಗೆ ಮಾಡೋದು ಸಹಾಯ, ಅದನ್ನು ಜನರಿಗೆ ತಿಳಿಯಪಡಿಸೋದೇ ನಮ್ಮ ಉದ್ದೇಶವಾಗಿದೆ ಅಂತ ಹೇಳ್ತಾ ಇದ್ದೀನಿ.